जशी माऊली ग्रास देते मुलाला, तसे बोधुनी ज्ञान पाजी जनाला. धरे सारखी ज्या वसे नित्य शांती, नमस्कार त्या ब्रह्मचैतन्य मूर्ती. देहापरी चालवोनी प्रपंच, मुमुक्षु जनाराई अध्यात्म चर्चा. करोनी बहुलोक हे मेळवीती, नमस्कार त्या ब्रह्मचैतन्य मूर्ती. सद्गुरुनाथ महाराज की जय. जय जय रघुवीर धर्म. समर्थ सद्गुरु श्री ब्रह्मचैतन्य महाराजರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಜೀವನದ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ, ಪ್ರಸಂಗದಲ್ಲಿ ಅಥವಾ ಒಂದು ಸಮಯದಲ್ಲಿ, ಒಂದು ಪರಿಸ್ಥಿತಿಯಲ್ಲಿ ಯಾವ ಒಂದು ತಿರುವು ಉಂಟಾಯಿತು, ಅದರ ಹಿಂದೆ ಯಾವುದೋ ಒಂದು ಸಂಕಲ್ಪಿತ್ತು ಅಂತ ಅನಿಸುವಂಥ ಒಂದು ಭಾವನೆ ಮನಸ್ಸಿನಾಗ ಬರ್ತದೆ. ಆ ಸಂಕಲ್ಪ ನಿಜವಾಗಿಯೂ ಸತ್ಸಂಕಲ್ಪವೇ ಆಗಿರಬಹುದು ಅನಿಸುತ್ತೆ. ಆದರೆ ಜೀವನದಲ್ಲಿ, ಮನುಷ್ಯನ ಒಂದು ಜೀವನದಲ್ಲೇ ಜನ್ಮ ಜನ್ಮಾಂತರದ ಅನೇಕ ಪ್ರಕಾರವಾಗಿರ್ತಕ್ಕಂಥ ಉತ್ತಮ ಹಾಗೂ ಕೆಟ್ಟ ಸಂಸ್ಕಾರಗಳ, ಅಧಮ ಸಂಸ್ಕಾರಗಳ, ಒಂದು ಕರ್ಮಗಳ ಒಂದು ಸಂಸ್ಕಾರಗಳು, ಪಾಪ ಪುಣ್ಯಗಳು, ವಾಸನೆಗಳು, ವಿಕಾರಗಳು, ವಿಕಲ್ಪಗಳು ಅಂತಃಕರಣದಲ್ಲಿ ತುಂಬಿಕೊಂಡು ಅವನ ಜೀವನದ ಒಂದು ಗತಿಯನ್ನು ಮೇಲೆ ಕೆಳಗೆ, ಹಿಂದೆ ಮುಂದೆ, ಅನುಕೂಲ ಪ್ರತಿಕೂಲ, ತಿರುವು ಮುರುವು ಮಾಡ್ತಾ ಇರ್ತದೆ ಅನ್ನೋದನ್ನು ನಾವು ಪ್ರತಿಯೊಬ್ಬರ ಜೀವನದಲ್ಲಿ ನಾವು ಹೆಂಗೋ ಹಂಗೇನಿದೆ ಅಂತಂದ್ರೆ, ಅಧ್ಯಾತ್ಮದ ಯಾವುದೇ ಒಂದು ಸಂಬಂಧ ಸಂಪರ್ಕ ಇಲ್ಲದೇ ಇರುವಂಥ ಒಂದು ಸಂದರ್ಭದಲ್ಲಿ ನನಗೆ ಇವತ್ತಿನ ತನಕನೂ ರಹಸ್ಯವಾಗಿರ್ತಕ್ಕಂಥ ಒಂದು ಘಟನಾ ಏನು ಸಂಭವಿಸಿತು ಅಂತಂದ್ರೆ, ನನ್ನ ಜೀವನದಲ್ಲಿ ನನಗೆ ಸದ್ಗುರುಗಳು ಪ್ರಾಪ್ತ ಆದರು. ಆದರೆ ಯಾವ ಭಾವದಲ್ಲಿ ಪ್ರಾಪ್ತ ಆದರು ಅಂದರೆ, ಅವ್ರು ಯಾರು, ಎಂಥದ್ದು ವಸ್ತು ಏನು, ಯಾವ ಉದ್ದೇಶ ಏನು ಅನ್ನುವಂಥದ್ರ ಬಗ್ಗೆ ಸರಿಯಾದ ಯಾವುದೂ ಕಲ್ಪನಾ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನನ್ನ ಜೀವನದಲ್ಲಿ ಅವರು ಪ್ರಾಪ್ತ ಆದರು ಅನ್ನೋ ಮಾತ್ರದಿಂದಲೇ ಜೀವನದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಏನಾದರೂ ನಿರ್ಮಾಣ ಆಗಲಿಕ್ಕೆ ಶುರು ಮಾಡ್ತೀನೋ ಅಂತಂದ್ರೆ ನನಗೇನೂ ಇಲ್ಲ. ಎಲ್ಲ ಪ್ರಕಾರವಾಗಿರ್ತಕ್ಕಂಥ ದೋಷ ದೌರ್ಬಲ್ಯಗಳು, ಮನಸ್ಸಿನ ಮಾಲಿನ್ಯಗಳು, ವಿಕಾರಗಳು, ವಾಸನೆಗಳು ಅವೆಲ್ಲವೂ ಹೇಗೆ ಮೊದಲಿನಿಂದಲೂ ಇದ್ದು, ಅರ್ಥಾತ್ ಅನೇಕ ಜನ್ಮಗಳಿಂದ ಬದಿ ಬಂದಿರತಕ್ಕಂಥವುಗಳಾಗಿದ್ದು, ಅದೇ ಪ್ರಕಾರವೆಲ್ಲವೂ ತುಂಬಿಕೊಂಡೇ ಜೀವನ ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಏನು, ಯಾವ ಜನ್ಮದ ಒಂದು ಸುಕೃತ ಅನ್ನೋಕ್ಕಿಂತಲೂ ನಿಶ್ಚಿತವಾಗಿ ಏನು ಹೇಳ್ಬೋದು ಅಂದರೆ, ಅವ್ರ ಒಂದು ಕರುಣೆ, ಅವ್ರ ದಯ, ಅವ್ರ ಒಂದು ಸಂಕಲ್ಪ, ಅವ್ರದ್ದೇನೋ ಒಂದು ಮನಸ್ಸಿನ ಒಂದು ಅಪೇಕ್ಷಾ, ಅದು ಏನು ಮಾಡ್ತಾ ಇತ್ತು ಅಂದರೆ, ಎಂಥ ವಿಕೃತವಾಗಿರ್ತಕ್ಕಂಥ ಜೀವನದ ಪರಿಸ್ಥಿತಿಗಳಲ್ಲಿಯೂ ಎಂಥ ಒಂದು ಯಾವ ಸಾಧನೆಯಲ್ಲಿ ನಾವು ಮುಂದುವರಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನೋ, ಆ ಸಾಧನೆಗೆ ಪ್ರತಿಕೂಲವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿಯೂ ಒಂದು ಕೈಯನ್ನು, ಒಂದು ಬೆರಳನ್ನು ಅವರು ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಅನ್ನುವಂಥದ್ದು ಪ್ರತ್ಯಕ್ಷವಾಗಿ ನಮಗೀಗ ಅದರದ್ದು ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಅದರದೊಂದು ಪ್ರಮಾಣ ಅನ್ನಿಸ್ತಾ ಇದೆ. ಅರ್ಥಾತ್ ಏನು ಅಂದ್ರೆ, ಹೊರಗಿನ ಪ್ರಪಂಚದ ಸಹವಾಸದಲ್ಲಿ, ಸಂದರ್ಭದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಆಘಾತಗಳನ್ನು ಅನುಭವಿಸ್ತಾ ಇದ್ದಾಗ್ಯೂ ಸಹಿತ ಸುಖಾತ್ಮಕವಾಗಿರಲಿ, ದುಃಖಾತ್ಮಕವಾಗಿರಲಿ, ಅನುಕೂಲಾತ್ಮಕವಾಗಿರಲಿ, ಪ್ರತಿಕೂಲಾತ್ಮಕವಾಗಿರಲಿ, ಅನುಭವಗಳನ್ನೇ ನಾವು ಅನುಭವಿಸ್ತಾ ಇದ್ದಾಗಲೂ ಒಂದು ಕೈಯನ್ನು ಅವರು ಇಟ್ಕೊಂಡಿದ್ದು ವ್ಯಕ್ತವಾಗಿ, ಸೂಕ್ಷ್ಮವಾಗಿ ಅನ್ನುವಂಥದ್ದು ಆ ಕ್ಷಣಕ್ಕೆ ನಮ್ಗೆ ಅನುಭವ ಬರದೇ ಇದ್ದರೂ ಈಗ ಅನಿಸ್ತಾ ಇದ್ದಿಲ್ಲ. ಏನು ಅಂದರೆ, ಅವರೇ ನನ್ನ ಕೈ ಹಿಡ್ಕೊಂಡೇ ಬರಬೇಕಂತ ಅನಿಸಿತ್ತು, ಬರ್ತಿಲ್ಲ ಅಂತೂ ಅವ್ರು ಎಂದೂ ನನ್ನ ಕೈ ಬಿಡಲಿಲ್ಲ ಅಂತ ಅನಿಸ್ತದೆ. ಆದ್ದರಿಂದಲೇ ಅನೇಕ ಪ್ರಕಾರವಾಗಿರ್ತಕ್ಕಂಥ ಪರಿಸ್ಥಿತಿಯೊಳಗೆ ನನಗೆ ಜೀವನದ ಅರ್ಥಾತ್ ಏನಂದ್ರೆ, ಸ್ವಲ್ಪ ಸಮಯ, ಬಹಳ ಸಮಯ, ಬಹಳಷ್ಟು ಅದರೊಳಗೆ ಮುನಿಗೆ ಹೋಗುವಂಥ ಪ್ರಸಂಗಗಳು ಅಥವಾ ಮೇಲ್ಮೇಲೆ ತೋರಿಕೆಗಾಗಿರ್ತಕ್ಕಂಥ ಪ್ರಸಂಗಗಳು ನನ್ನ ಜೀವನದಲ್ಲಿ ಬಹಳಷ್ಟು ಒದಗಿ ಬಂದಾಗಿಯೂ
ಅನೇಕ ಆಶ್ರಮಗಳಲ್ಲಿ ಮಠಗಳಲ್ಲಿ ಸಾಧು ಸತ್ಪುರುಷರ ಹತ್ತಿರ ಇರುವಂಥ ಸಂದರ್ಭದವರೆಗೂ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ವಿಚಾರಗಳು, ಕಲ್ಪನೆಗಳು, ಭಾವನೆಗಳು, ಅನಿಸಿಕೆಗಳು, ವಿಕಾರಗಳು, ವಾಸನೆಗಳು, ವಿಕಲ್ಪಗಳು ತಮ್ಮಲ್ಲಿ ತಾವು ಏನು ಮಾಡ್ತಾ ಇದ್ರು ಅಂದರೆ ಸಂಘರ್ಷ ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ಅರ್ಥಾತ್ ಏನು ಅಂದರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಆಘಾತಗಳನ್ನು ಪ್ರವಾಹದಲ್ಲಿ ಹೇಗೆ ಹೋಗ್ತಾ ಇರ್ತಕ್ಕಂಥ ಒಂದು ಪಟ್ಟ ಯಾವ ರೀತಿಯಾಗಿ ಅನೇಕ ಕಲ್ಲು ಬಂಡೆಗಳಿಗೆ ಅರ್ಥಾತ್ ಏನು ಅಂತಂದರೆ ಅದು ಬಡಿತಾ ಬಡಿತಾ ಹೋಗ್ತಿರ್ತದೋ ಹಾಗೆ ಜೀವನದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಸುಖಗಳ ಪರಾಕಾಷ್ಠೆ ಆಗಲಿ, ದುಃಖಗಳ ಪರಾಕಾಷ್ಠೆ ಆಗಲಿ, ಸಮಾಜದಲ್ಲಿ ಅರ್ಥಾತ್ ಏನು ಅಂದರೆ ಮಾನ ಸನ್ಮಾನದ ಪರಾಕಾಷ್ಠೆ ಆಗಲಿ, ಉಪೇಕ್ಷಾ ತಿರಸ್ಕಾರಗಳ ಪರಾಕಾಷ್ಠೆ ಆಗಲಿ ಅನುಭವಿಸಬೇಕಾಗಿ ಬಂದಾಗ್ಯೂ ಸಹಿತ ಆ ಕೈ ಮಾತ್ರ ನನ್ನನ್ನು ಸೂಕ್ಷ್ಮವಾಗಿ ಅವರು ಹಿಡ್ಕೊಂಡಿದ್ದು ಅನ್ನುವಂಥದ್ದು ಪ್ರತೀತಿ ನಮಗೆ ಗಾಢವಾಗಿ ಅನುಭವ ಬರ್ತಾ ಇರೋದು ನನ್ನ ಜೀವನದಲ್ಲಿ ನಿಜವಾಗ್ಲೂ ಅವರದೊಂದು ಭಾಳ ದೊಡ್ಡ ಕೃಪಾ ಅಂತ ಹೇಳಿ. ಈ ರೀತಿಯಾಗಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ರಂಗಿ ಜೀವನವನ್ನು ಬಾಳಿ ಬರ್ತಾ ಇರುವಾಗ ಅವರ ಸಂಕಲ್ಪದಿಂದಲೋ ಅನ್ನುವಂತೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಕಳೆದ 37 ವರ್ಷಗಳಿಂದ ಅವರ ಸಾನ್ನಿಧ್ಯದಲ್ಲಿ ಜೀವನದ ಉದಾತ್ತವಾದ ಧ್ಯೇಯ, ನಿಶ್ಚಿತವಾದ ಸಾಧನೆ ಮತ್ತು ಜೀವನದ ಬಗ್ಗೆ ಇರತಕ್ಕಂಥ ಸರಿಯಾದ ಕಳಕಳಿ ಇವುಗಳಲ್ಲೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಒಂದು ಮನಸ್ಸಿನಲ್ಲಿ ಅಥವಾ ಉತ್ಕಟವಾದ ಭಾವನೆ ಇಲ್ಲೇ ಇದ್ದಾಗಿಯೂ ಸಹಿತ ಪ್ರಸಂಗಾನುಸಾರವಾಗಿ, ಪರಿಸ್ಥಿತಿಗನುಸಾರವಾಗಿ ಕೇವಲ ಬಹಿರ್ಮುಖವಾಗಿರ್ತಕ್ಕಂಥ ಒಂದು ಭಾವದಲ್ಲಿ ಆಶ್ರಮದ ಚಟುವಟಿಕೆಗಳನ್ನು ತನ್ಮಯ ಆಗಿದ್ರೂ ಆಂತರಿಕವಾಗಿ ಎಲ್ಲೋ ಒಂದು ಕಡೆಗೆ ಅರ್ಥಾತ್ ಏನು ಅನಿಸ್ತಾ ಇತ್ತು ಅಂದರೆ ಯಾವ ಸದ್ಗುರು ನಮ್ಮನ್ನು ಅಂದಿನಿಂದ ಇಸ್ವಿಸನ್ 1968ರಿಂದ ಇವತ್ತಿನ ತನಕ ನಮ್ಮ ಕೈಗಳಿಂದ ಕರ್ಕೊಂಡು ಬಂದಿದ್ದಾರೋ ಅವರಿಗೆ ಶುರು ಅನಿಸುವಂಥದ್ದು ನಾವು ಮಾಡಬೇಕು ಅಂತ ಅನಿಸ್ಬೋದನ್ನು ಬರ್ತಾ ಇತ್ತು. ಅದಕ್ಕನುಸಾರವಾಗಿಯೇ ಅದಕ್ಕೂ ಸಮಯ ಬರಬೇಕಾಗ್ತದೆ, ಹೋಗಿ ಬರಬೇಕಾಗ್ತದೆ, ಕಾಲಕ್ಕೂ ಬರಬೇಕಾಗ್ತದೆ. ಅಂಥ ಒಂದು ಸಮಯ ನನ್ನ ಜೀವನದಲ್ಲಿ ಬಂತು. ಅದು ಯಾವುದು ಅಂತಂದರೆ ಇಸ್ವಿಸನ್ 2013 ಅರ್ಥಾತ್ ಏನು ಅಂತಂದರೆ ಶ್ರಾವಣ ಶುಕ್ಲ ಪಂಚಮಿ ಮೈಸೂರಿನಲ್ಲಿದ್ದಾಗ ಮನುಷ್ಯನಲ್ಲಿ ಬಂತು. ಏನು ಅಂದರೆ ಯಾವ ರೀತಿಯಾಗಿ ಮೊದಲನೇ ಸಲ ಮಹಾರಾಜ ಚರಿತ್ರೆ ಹೋದಾಗ ಯಾವುದೋ ಹಿಂದೂ ಮುಂದಿನ ವಿಚಾರ ಮಾಡೋದನ್ನೇ ಮನೆ ಬಿಟ್ಟು ಹೋದೆ. ಮತ್ತು 2ನೇ ಸಲ 74ನೇ ಇಸ್ವಿಯಲ್ಲಿ ಮತ್ತೆ ಮನೆ ಬಿಟ್ಟು ಹೋದೆ. ಹೆಂಗೋ ಹಾಗೆ ಮನುಷ್ಯನಲ್ಲಿ ಜೀವನದ ಕೊನೆಯ ಉಸಿರಿನವರೆಗೂ ನಿತ್ಯ ಪ್ರತಿ ದಿವಸ ಸ್ವಲ್ಪ ಆದರೂ ಸಮಯ ಸದ್ಗುರುಗಳನ್ನು ಕೂಡಬೇಕು, ಕಣ್ಣು ಮುಚ್ಚಿಕೊಳ್ಳಲು. ಅದಕ್ಕಾಗಿ ಏಕಾಂತದಲ್ಲಿನೇ ಕೂಡಬೇಕು ಅನ್ನುವಂಥ ಭಾವನೆಯಿಂದ 2013ನೇ ಆಗಸ್ಟ್ 12 ಶ್ರಾವಣ ಶುಕ್ಲ ಪಂಚಮಿ ದಿವಸ ಮೈಸೂರಿನಲ್ಲಿ ಒಂದು ಮಾರುತಿ ವಿಗ್ರಹ ತಗೊಂಡು ಬಂದು ಆ ಮಾರುತಿಯನ್ನು ಕೂತ್ಕೊಂಡು ಏನೇನು ಅಂತ ಇದ್ದೆ. ಅಂದಿನಿಂದ ಪ್ರಾರಂಭ ಆಯಿತು. ಆದರೂ ಸಹಿತ ಜೀವನದ ಅರ್ಥಾತ್ ಅಂತಃಕರಣದಲ್ಲಿರ್ತಕ್ಕಂಥ ದ್ವಂದ್ವಗಳು, ಸಂಘರ್ಷಗಳು, ವಿಕಲ್ಪಗಳು, ವಾಸನೆಗಳು ಪೂರ್ಣ ಶಾಂತ ಅದು ಏನು ಅಂತಂದರೆ ಅವು ಅಷ್ಟು ಸರಳವಾಗಿ ಶಾಂತ ಆಗುವಂತಹದ್ದು. ಇಷ್ಟು ಮಾತ್ರ ನಿಜ ಏನು ಅಂದರೆ ಯಾವುದೇ ಪರಿಸ್ಥಿತಿಯಲ್ಲಿ ಉಪಾಸನೆ ಬಿಡಂಗಿಲ್ಲ ಅನ್ನುವಂಥ ಒಂದೇ ಒಂದು ನಿಷ್ಠೆ, ಕಳಕಳಿ ಮತ್ತು ಅದ್ರ ಬಗ್ಗೆ ಇರ್ತಕ್ಕಂಥ ಮನಸ್ಸಿನ ದೃಢತೆಯನ್ನು ಯಾವ ಪರಿಸ್ಥಿತಿಯೊಳಗೂ ನಾನು ಅದಕ್ಕೆ ಏನು ಮಾಡಲಿಲ್ಲ ಅಂತಂದರೆ ಅದಕ್ಕೊಂದು ಸಡಿಲತೆಯನ್ನು ಪಡೆದನೆ ಅದನ್ನು ನಿಷ್ಠುರವಾಗಿ ಪಾಲಿಸಿಕೊಂಡು ಬಂದದ್ದು ಇವತ್ತು ನಿಜವಾಗಿ ನಮ್ಮ ಮನಸ್ಸಿಗೆ ಪೂರ್ಣ ಸಮಾಧಾನದ ವಿಷಯ ಆಗಿದೆ. ನಾವು ಇವತ್ತು ಎಷ್ಟೊಂದು ಅದರ ಬಗ್ಗೆ ಮನಸ್ಸಿಗೆ ಸಮಾಧಾನ, ಉತ್ಸಾಹ, ನೆಮ್ಮದಿ ಅನ್ನಿಸ್ತದೆ ಅಂತಂದರೆ ನಾವು ಇವತ್ತು ಮಹಾರಾಜರು ನನ್ನನ್ನು ಎಷ್ಟರೇ ನನ್ನ ಮೇಲೆ ಕರುಣಾ ದಯ ತೋರಿಸಿದ್ರು, ಎಷ್ಟರೇ ನನ್ನನ್ನು ನಾವು ತಮ್ಮವನ್ನಾಗಿ ಇಟ್ಟುಕೊಂಡು ನಾನು ಅನೇಕ ಪ್ರಕಾರದಿಂದ ದೋಷಗಳಿಂದ ತುಂಬಿಕೊಂಡಿದ್ರು ಸಹಿತ ಅವರು ದೊಡ್ಡ ಮನಸ್ಸು ಮಾಡಿ ಅವನ್ನೆಲ್ಲ ನೋಡಿದಲ್ಲಿ ಕೇವಲ ನನ್ನನ್ನು ತಮ್ಮ ಒಂದು ಪ್ರೇಮದಿಂದ, ಆತ್ಮೀಯತೆಯಿಂದ, ಕೇವಲ ಕಳಕಳಿಯಿಂದ, ಅತ್ಯಂತ ಅಂತಃಕರಣದಿಂದ, ವಾತ್ಸಲ್ಯದಿಂದ ನನ್ನನ್ನು ಹತ್ತಿರ ಇಟ್ಟುಕೊಂಡದ್ದಕ್ಕಾಗಿಯೇ ಇವತ್ತು ನನಗೆ ಈ ಪ್ರಪಂಚದಲ್ಲಿ ಯಾವುದೇ ಭಯ ಇಲ್ಲ,
ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಂಶಯ ಇಲ್ಲ, ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಸಂದಿಗ್ಧತಾ ಇಲ್ಲ, ಮತ್ತು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಅರ್ಥಾತ್ ಏನು ಅಂತಂದ್ರೆ ಪ್ರಪಂಚದ ಯಾವುದೇ ಆಕರ್ಷಣೆ ಇಲ್ಲ, ಯಾವುದರ ಒಲವಿಲ್ಲ, ಯಾವುದ್ರ ಬಗ್ಗೆ ಗೆಲುವಿಲ್ಲ, ಯಾವುದದ್ದು ನನಗೇನಿಲ್ಲ ಅನ್ನೋ ಚಿಂತೆ ಇಲ್ಲ. ಮನಸ್ಸು ಕೇವಲ ನನ್ನ ಆಯುಷ್ಯದ ಕೊನೆ ಉಸಿರಿನವರೆಗೂ ಅವರ ಸಾನ್ನಿಧ್ಯದಲ್ಲಿರಬೇಕು, ಅವ್ರ ನಾಮಸ್ಮರಣೆ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಅನಿಸ್ತದೆ ಅಂತಂದ್ರೆ ಅವರಿಗೆ ಅನಿಸಬೇಕು. ಅರ್ಥಾತ್ ಏನು ಅಂತಂದ್ರೆ ನಾನು ಮಾಡ್ಲಿಕ್ಕೆ ಹತ್ತೀನಿ ಅಂತ ಅವ್ರಿಗೆ ಅನಿಸುವ ಅಷ್ಟು ಮಾಡಬೇಕು ಅನಿಸ್ತದೆ. ಅದ್ರ ಇನ್ನೊಂದೇನು ಈ ಪ್ರಪಂಚದಲ್ಲಿ ಬೇಕು ಅಂತ ಅನಿಸೋದಿಲ್ಲ. ಅಂಥ ಒಂದು ಸಂಧಿ ಅವಕಾಶ ಕಳೆದ 7 ವರ್ಷಗಳಲ್ಲಿ ನನ್ನ ಮನಸ್ಸು ಯಾವ ರೀತಿಯಾಗಿ ಆ ತಿರುವು ಬಂತು ಅನ್ನೋದನ್ನು ನಾನು ಅಂದಿನಿಂದ ಇಂದಿನ ತನಕ ಆದೇಶ ನನ್ನ ಕಣ್ಣು ಮುಂದಿದೆ. ಅದನ್ನೆಲ್ಲ ನಾನು ಸವಿಸ್ತಾರವಾಗಿ ಅಥವಾ ಉದ್ದಕ್ಕೆ ಹೇಳ್ಕೊತ ಬರೋದು ಏನು ಮಾಡ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಖರೀ ನಿಜವಾಗಿ ಏನು ಅಂದ್ರೆ ಮಹಾರಾಜ ನಿಧಾನವಾಗಿ ನಮ್ಮ ಕಡೆ ಕೋಳಿಕತ್ತಿದ್ದಾರೆ ಎನ್ನುವುದರೊಳಗೆ ಎಲ್ಲರಿಗೂ ಸಂಶಯ ಇಲ್ಲ. ಇವತ್ತು ನಮಗೆ ಕಣ್ಣು ಮುಚ್ಚಿದ್ರೂ ಅವರು ಎಷ್ಟೊಂದು ಭವ್ಯವಾಗಿರೋ, ಸುಂದರವಾಗಿರೋ, ವಾತ್ಸಲ್ಯಪೂರ್ಣವಾಗಿರ್ತಕ್ಕಂಥ ಒಂದು ಅವ್ರ ಸ್ವರೂಪ ಕಣ್ಣು ಬರ್ತದೆ ಅಂತಂದ್ರೆ ಅಷ್ಟೊಂದು ಅವರು ಅಷ್ಟು ನನ್ನ ಜೀವನದಲ್ಲಿ ನನಗೆ ಸಮೀಪದವರು ಯಾರೂ ಇಲ್ಲ ಅನಿಸುವ ಮಟ್ಟಿಗೆ ಅವ್ರ ಪ್ರೇಮ ವಾತ್ಸಲ್ಯ ನನ್ನ ಕಲ್ಪನೆಗೆ ಬರ್ತದೆ, ಅನುಭವ ಬರ್ತದೆ. ಅರ್ಥಾತ್ ಅದೇ ಭಾವನೆಯಲ್ಲಿ ವಿಶೇಷ ಆಯುಷ್ಯವನ್ನು ಕಲಿಬೇಕನ್ನುವಂತೆ ಒಂದು ಮನಸ್ಸಿಗೆ ಅನಿಸ್ತದೆ. ಪ್ರತಿ 2 ವರ್ಷಗಳಲ್ಲಿ ಅರ್ಥಾತ್ ಮೊದಲನೇ 3 ವರ್ಷಗಳಲ್ಲಿ ನಾನು ಎಷ್ಟು ಆರೋಗ್ಯ ಜಪ ಮಾಡ್ತಿದ್ದೆ, ಸಂಖ್ಯೆ ಆಗ್ತಿದ್ದಿಲ್ಲ. ಆಮೇಲೆ 2014ನೇ ಏಪ್ರಿಲ್ 20ನೇ ತಾರೀಕಿನಿಂದ ಮನುಷ್ಯನಲ್ಲಿ ಅನಿಸ್ತೆ ಏನು ಅಂದ್ರೆ ನಾನು ಪ್ರತಿ ದಿವಸ ಎಷ್ಟು ಜಪ ಮಾಡಿದ್ದೆ ಅದನ್ನು ಹಚ್ಚಿಡಬೇಕು ಅಂತ. ಅದರೊಳಗಿಂದಲೂ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಅಂತಕ್ಕಂಥ ಭಾವ ನಿರ್ಮಾಣ ಆಗುವುದು, ಒಂದು ಅರ್ಥಾತ್ ತಿರುವು ನಿರ್ಮಾಣ ಆಗ್ತಾ ಬಂತು. ಅಂದಿನಿಂದ ಇವತ್ತಿನ ತನಕ ಒಂದು ದಿವಸನೂ ನಾನು ಅರ್ಥಾತ್ ಏನು ಒಂದು ಕನಿಷ್ಠ 3000 ಆದರೂ ಜಪ ಮಾಡದೆ ಕಳೆದಿಲ್ಲ. ಮತ್ತು ಮಾಡಿದಷ್ಟು ಜಪವನ್ನು ಅಗದಿ ವ್ಯವಸ್ಥೆ ನಾನು ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಇದು ಇಲ್ಲದೆ ಅದರೊಳಗೆ ಅರ್ಥಾತ್ ಏನು ಅಂದರೆ ಸುಮ್ಮನೆ ಅಧಮಾಸು ಇತ್ಯಾದಿ ಮಾಡಿದ್ರೆ ಎಷ್ಟು ಹಚ್ಕೊಂಡು ಬಂದಿದ್ದೀನಿ. ಆದ್ದರಿಂದ ನನಗೊಂದು ಸಮಾಧಾನ ಏನಿದೆ ಅಂದರೆ ಇವತ್ತಿನ ತನಕ ಈ 4 ವರ್ಷಗಳಲ್ಲಿ ನನಗೆ 2 ಕೋಟಿ ಜಪ ಆದಂಥದ್ದು ನನಗೆ ಸಮಾಧಾನ ಇದೆ. ಅದರಿಂದ ನನ್ನ ಮನುಷ್ಯನಲ್ಲಿ ಬಹಳಷ್ಟು ನನಗೆ ಏನು ಅಪೇಕ್ಷಾ ಇತ್ತು, ಏನು ಸತ್ಸಂಗದಲ್ಲಿ ಕೇಳಿದ್ದೆ, ಏನು ಸ್ವಾಧ್ಯಾಯದಲ್ಲಿ ಓದಿದ್ದೆ, ಏನು ಆ ಅನೇಕ ಸಾಧು ಸತ್ಪುರುಷರ ಬಾಯಿಂದ ನಾನು ಕೇಳಿದ್ದೆ, ಅವುಗಳದ್ದು ಸ್ಪಂದನೆ ನನ್ನ ಅಂತಃಕರಣದೊಳಗೆ ಆಗ್ತಾ ಇರ್ತದೆ. ಆದ್ದರಿಂದ ಅದೊಂದು ಬಹಳ ದೊಡ್ಡ ಮನಸ್ಸಿಗೆ ಸಮಾಧಾನ ಆಗಿದೆ. ಆದ್ದರಿಂದ ಆದರೂ ಸಹಿತ ಆ ಜಪದ ಒಂದು ಪರಿಸ್ಥಿತಿಯನ್ನು ಹೆಂಗಿತ್ತು ಅಂತಂದ್ರೆ ನನಗೆ ಒಮ್ಮೆ ಬಹಳಷ್ಟು ಹೊತ್ತು ಕೂತ್ಕೊಂಡು ಜಪ ಮಾಡುವಂಥ ಕೇವಲ ಗಾಡಿಯಲ್ಲಿ ಪ್ರವಾಸದಲ್ಲಿದ್ದಾಗ ಅನಿವಾರ್ಯವಾಗಿ ಕೂತಾಗ ಮಾಡ್ತಿದ್ದಷ್ಟು ಹೊರತು ನಾನಾಗಿನೇ ಅದಕ್ಕಾಗಿಯೇ ಕೂತು ಬಹಳಷ್ಟು ಜಪ ಮಾಡಬೇಕಂತೂ ಅಂಥ ಪರಿ ಬಹಳಷ್ಟು ಅನಿಸಿದ್ದಿಲ್ಲ. ನಾನು ಹೇಮಾವಳದಲ್ಲಿದ್ದಾಗ ಅದು ಮಾಡ್ತಿದ್ದೆ, ಆದರೆ ಎದಕ್ಕೆ ಮಾಡ್ಲಿಕ್ಕೆ ಹತ್ತೀನಿ, ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಅಷ್ಟೊಂದು ಸರಿಯಾದ ಕಲ್ಪನೆ ಇಲ್ಲದೆ ನಾನು ಜಪ ಮಾಡ್ತಾ ಇದ್ದೆ. ಆದರೆ ಕಳೆದ 2-3 ತಿಂಗಳಲ್ಲಿ ಈ ಒಂದು ಅರ್ಥಾತ್ ಈ ಮಹಾಮಾರಿಯ ಒಂದು ಪರಿಸ್ಥಿತಿಯಲ್ಲಿ ಪ್ರಸಂಗಗಳಲ್ಲಿ ಈ ಕಳೆದ 4 ತಿಂಗಳಿಂದ ಆಶ್ರಮದ ಈ ಒಂದು ವಾತಾವರಣದಲ್ಲಿದ್ದಾಗಿನಿಂದ ಬಹಳಷ್ಟು ಒಂದು ಕಡೆ ಕೂತ್ಕೊಂಡು ಬಹಳಷ್ಟು ಜಪ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಮತ್ತು ಮನಸ್ಸಲ್ಲಿ ಗಮನಿಸ್ತಾ ಇರುವುದನ್ನು ನೋಡಿದರೆ ಭಾರತ ಎಷ್ಟಾದರೂ ನಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾರೆ. ನನ್ನ ಅರ್ಥಾತ್ ಏನು ಅಂದರೆ ಇದರಲ್ಲಿ ನಮಗೆ ಧನ್ಯತೆ ಅನ್ನಿಸ್ತಾ ಇದೆ. ಆದ್ದರಿಂದ ಇವತ್ತು ಈವೆಲ್ಲ ಒಂದು ಪ್ರಸ್ತಾಪ ಮಾಡುವ ಮುಖ್ಯ ಉದ್ದೇಶ ಏನು ಅಂತಂದರೆ ಇವತ್ತಿಗೆ ನಾನು ಉಪಾಸನೆ ಪ್ರಾರಂಭ ಮಾಡಿ 7 ವರ್ಷ ಆಯಿತು. ಅರ್ಥಾತ್ ಯಾರನ್ನೋ ಒಬ್ಬರನ್ನ 75 ವರ್ಷದ ಮುದುಕರನ್ನು ಕೇಳಿದ್ರಂತೆ, ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ 10 ವರ್ಷ. ಅವ್ರಿಗೆ ಆಶ್ಚರ್ಯ, 10 ವರ್ಷ ಹೌದು ಹೆಂಗು ಅಂದರೆ ನಾನು ಯಾರಾದರೂ ಅಕಸ್ಮಾತ್ ಕೇಳಿದ್ರೆ ನಿಮ್ಮ ವಯಸ್ಸು ಎಷ್ಟು ಅಂದರೆ 7 ವರ್ಷ ಅಂತ ಹೇಳೋದು. ಅರ್ಥಾತ್ ಏನು ಅಂದರೆ 7 ವರ್ಷನೇ ನಿಜವಾಗಿ ನನ್ನ ಜೀವನದಲ್ಲಿ ನಿಜವಾದ ಸಾರ್ಥಕತೆಯನ್ನು ಮಾಡಿರ್ತಕ್ಕಂಥ ದಿವಸಗಳು. ಈ 7 ವರ್ಷಗಳಲ್ಲಿಯೂ ಸಹಿತ ಈ ಕಳೆದ 4 ತಿಂಗಳುಗಳು, ಈ 4 ತಿಂಗಳುಗಳಲ್ಲಿಯೂ ಕಳೆದ 2 ತಿಂಗಳುಗಳು ಅದೇ ರೀತಿಯಾಗಿ ಮುಂದಿನ ಭವಿಷ್ಯದಲ್ಲಿಯೂ ಸಹಿತ ಇದೇ ರೀತಿಯಾಗಿ ಮಹಾರಾಜರು ನಮ್ಮ ಮೇಲೆ ಅನುಗ್ರಹ ಮಾಡಿ ಎಲ್ಲರ ಮೇಲೂ
ನಮ್ಮೆಲ್ಲ ಆಶ್ರಮವಾಸಿಗಳ ಮೇಲೆ ಇದೇ ರೀತಿಯಾಗಿ ಅನುಗ್ರಹ ಮಾಡಿ ಮತ್ತು ಎಲ್ಲರಿಗೂ ಆ ಪರಮಾತ್ಮನ ದಿವ್ಯ ಒಂದು ಸಾನ್ನಿಧ್ಯದ ಅನುಭವ ಪ್ರಾಪ್ತ ಆಗಲಿ. ಎಲ್ಲರೂ ಆ ಭಗವಂತನ ನಾಮವನ್ನೇ ನಮ್ಮ ಜೀವನದ ಸರ್ವಸ್ವ ಅನ್ನುವಂತಹ ಭಾವನೆಯಿಂದ ಅದರೊಳಗನೆ ತಮ್ಮನ್ನು ತಾವು ಅರ್ಥಾತ್ ತೊಡಗಿಸಿಕೊಂಡು ಅದರೊಳಗನೆ ಆ ದಿವ್ಯವಾಗಿರ್ತಕ್ಕಂಥ ಭಗವಂತನ ನಾಮದ ಅನುಭವ ಪಡ್ಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೋಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ ಇದೆ. ಆದ್ದರಿಂದ ಅದೇ ರೀತಿಯಾಗಿ ಈ ಮಾಧ್ಯಮದ ಮೂಲಕ ಯಾರಾದರೂ ನೋಡ್ತಾ ಇದ್ದರೆ, ಶ್ರವಣ ಮಾಡ್ತಾ ಇದ್ದರೆ ಅಥವಾ ಮುಂದಾದರೂ ಶ್ರವಣ ಮಾಡಿದ್ರೆ ನಮ್ಮ ಕಳಕಳಿ ಏನು ಅಂದರೆ ಮಹಾರಾಜರು ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಿ ಕೇವಲ ನಾಮಕ್ಕಾಗಿಯೇ ಇರ್ತಕ್ಕಂಥವ್ರು ಅನ್ನುವಂಥ ಹೆಸರು ನಮಗೆ ಅಡ್ಡೆಸರು ಬೀಳಿ ಇವರು ಯಾರಪ್ಪ ಅಂದರೆ ಇವರು ನಾಮಕ್ಕಾಗಿ ಇದ್ದವರು ಅನ್ನುವಂಥ ಅಡ್ಡೆಸರು ನಮ್ಗೆ ಆಗಬೇಕು. ನಮ್ಮ ಪರಿಚಯವನ್ನು ಹೆಂಗೆ ಮಾಡಿಕೊಡ್ಬೇಕು ಅಂದರೆ ಇವರು ಕೇವಲ ನಾಮಸ್ಮರಣೆಗಾಗೇ ಇದ್ದವರು, ಈ ಪ್ರಪಂಚದಲ್ಲಿ ಅವ್ರಿಗೆ ಮತ್ತೊಂದು ಯಾವುದೂ ಉದ್ದೇಶ ಇಲ್ಲ, ಕಾರ್ಯ ಇಲ್ಲ ಅಥವಾ ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ಅವ್ರಿಗೆ ಬೇಕಾಗಿಲ್ಲ, ಮಹತ್ವಾಕಾಂಕ್ಷ ಇಲ್ಲ, ಕೇವಲ ನಾಮಕ್ಕಾಗಿಯೇ ಇರ್ತಕ್ಕಂಥ ಈ ಜನರು, ಈ ಭಕ್ತರು, ಈ ಸಾಧಕರು ಅನ್ನುವಂಥ ಭಾವ ನಮಗೆ ಪ್ರಾಪ್ತ ಆಗಬೇಕು. ಅದರೊಳಗಿಂದ ನಮ್ಮ ಜೀವನ ಸಾರ್ಥಕ ಆಗಬೇಕು ಅನ್ನುವಂಥ ಕಳಕಳಿಯಿಂದ ನಾನು ಮಹಾರಾಜರಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದೀನಿ. ನಮಗೆಲ್ಲರಿಗೂ ಅವರು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಿ ಅದು ಮುಖ್ಯವಾಗಿ ನಮಗೆಲ್ಲರಿಗೂ ಅರ್ಥಾತ್ ಆಶ್ರಮವಾಸಿಗಳಿಗೆ, ಮಹಾರಾಜರ ಎಲ್ಲ ಸರ್ವ ಸದ್ಭಕ್ತರಿಗೆ ಮಹಾರಾಜರು ಅರ್ಥಾತ್ ಏನು ಅಂದರೆ ನಾಮದ ನಿಜವಾದ ಒಂದು ಮಹತ್ವವನ್ನು ತಿಳಿಸಿಕೊಟ್ಟು ತೋರಿಸಿಕೊಟ್ಟು ಅವರಿಂದ ಇದೇ ಜೀವನದಲ್ಲಿ ಬಹಳಷ್ಟು ನಾಮಸ್ಮರಣೆ ಆಗುವಂತೆ ಅನುಗ್ರಹಿಸಲಿ. ಮತ್ತು ನನಗೂ ಸಹಿತ ಅತ್ಯಂತ ಅರ್ಥಾತ್ ಏನು ಅಂದ್ರೆ ಉತ್ಸಾಹ ಅನ್ನಿಸ್ತದೆ, ಮನಸ್ಸಿನಲ್ಲಿ ಅತ್ಯಂತ ಕಳಕಳಿ ಅನಿಸ್ತದೆ. ಏನು ಅಂದ್ರೆ ನಾವೆಲ್ಲರೂ ಏನು ಗುರುಬಂಧುಗಳಿದ್ದೀವಿ, ನಾವೆಲ್ಲರಿಗೂ ಮಹಾರಾಜರ ನಾಮದ ನಿಜವಾದ ಮಹತ್ವವನ್ನು ತಿಳಿಸಿಕೊಳ್ಳಿ ಮತ್ತು ನಮ್ಮೆಲ್ಲರ ಮನಸ್ಸು ಆ ನಾಮದಲ್ಲೇ ಮುಳುಗಿ ಜೀವನದಲ್ಲಿ ನಾವು ಬಹಳಷ್ಟು ಆ ಭಗವಂತನ ನಾಮದ ಒಂದು ಅನುಭವವನ್ನು ಪಡ್ಕೊಂಡು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳು ಅಂತ ತಿಳ್ಕೊಂಡು ಹೇಳಿ, ಈಗ ನಾವು ಅದೇ ರೀತಿಯಾಗಿ ಈ ಪ್ರದಕ್ಷಿಣೆಯೂ ಸಹಿತ ಎಷ್ಟೊಂದು ನಿಜವಾಗಿ ಮಹಾರಾಜರ ಸದ್ಗುಣ ಅನುಗ್ರಹ ಇದ್ದರೆ ಮಾತ್ರ ಯಾವುದಾದ್ರೂ ಒಂದು ಕಾರ್ಯ ದೃಶ್ಯದಲ್ಲಿ ಅರ್ಥಾತ್ ಏನು ಅಂದರೆ ಸಂಭವಿಸಲಿಕ್ಕೆ ಶಕ್ತಿದೆ. ಯಾಕೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ನಾವು ಅರ್ಥಾತ್ ಏನು ದೃಶ್ಯದ ಒಂದು ಹಿಡಿತಕ್ಕೆ ಸಿಕ್ಕಿರ್ತೀವಿ. ಯಾವುದೇ ಕಾರ್ಯ ಅರ್ಥಾತ್ ಏನು ಅಂದ್ರೆ ಹೊರಗಿನ ಒಂದು ವಸ್ತು, ವ್ಯಕ್ತಿ, ಪರಿಸ್ಥಿತಿಗಳು ನಮ್ಮ ಕೈಯಲ್ಲಿ ಇಲ್ಲದೇ ಇರುವಾಗ, ನಮ್ಮ ದೇಹದ ಪರಿಸ್ಥಿತಿ ನಮ್ಮ ಕೈಯಲ್ಲಿಂದ ಯಾವ ಕ್ಷಣಕ್ಕೆ ಏನಾಗ್ತದೋ ಹೇಳಿ ಬರೋಂಗಿಲ್ಲ. ಅಂಥವನ್ನು ಕಳೆದ ಒಂದು ವರ್ಷಗಳಿಂದ ಅವ್ಯಾಹತವಾಗಿ ಪ್ರದಕ್ಷಿಣೆ ನಡೆದಿರೋದು ನಿಜವಾಗಿಯೂ ಸದ್ಗುರುಗಳು ಕೃಪಾ. ಇದೇ ರೀತಿಯಾಗಿ ಅವರು 1100 ಮಾರುತಿ ದರ್ಶನದವರೆಗೆ ನಮ್ಮನ್ನು ಅನುಗ್ರಹಿಸಿ ಇದೇ ರೀತಿಯಾಗಿ ನಮ್ಮ ಕಡೆಯಿಂದ ಸೇವೆಯನ್ನು ಮಾಡಿಸ್ಕೊಳ್ಳಿ, ಸಾಧನೆಯನ್ನು ಮಾಡಿಸ್ಕೊಳ್ಳಿ, ಉಪಾಸನೆಯನ್ನು ಮಾಡಿಸ್ಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ಆಯುಷ್ಯಕ್ಕೂ ಅವರು ಯಾವ ರೀತಿಯಾಗಿ ಅವರ ಅರ್ಥಾತ್ ಅವರ ಸಂಕಲ್ಪ ಇದೆಯೋ ಅದೇ ರೀತಿಯಾಗಿ ಮುಂದೆ ಉಪಾಸನೆ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಪ್ರಸಾದ ರೂಪದಲ್ಲಿ ನಮ್ಮ ಆಶ್ರಮದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಗುರುಬಂಧುಗಳಿಗೆ ಆತ್ಮೀಯತೆಯಿಂದ ನಾನು ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ಒಂದೊಂದು ವಸ್ತ್ರವನ್ನು ಕೊಡ್ತೀನಿ. ಅದನ್ನೆಲ್ಲರೂ ಮಹಾರಾಜರ ಪ್ರಸಾದ ಅನ್ನುವಂಥ ಭಾವನೆಯಿಂದ ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಮುಖ್ಯವಾಗಿ ನಾವೆಲ್ಲರೂ ಬಹಳಷ್ಟು ಭಗವಂತನ ನಾಮಸ್ಮರಣೆ ಮಾಡಬೇಕು, ಮನಪೂರ್ವಕವಾಗಿ ಮಾಡಬೇಕು. ನಮ್ಮ ಜೀವನ ಅಂತರ್ಮುಖ ಆಗಬೇಕು. ನಮ್ಮ ಜೀವನದಲ್ಲಿ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮದ ಅನುಭವವನ್ನು ಪಡ್ಕೊಂಡೇ ನಾವು ನಮ್ಮ ಜೀವನವನ್ನು ಮುಗಿಸ್ಬೇಕು ಅನ್ನುವಂಥ ನಮ್ಮ ಕಲಿದೆ. ಆದ್ದರಿಂದ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ ಅವರೆಲ್ಲರೂ ಅವರು ನಮಗೆಲ್ಲರಿಗೂ ಭಗವಂತ ನಾಮದ ದಿವ್ಯ ಅನುಭವವನ್ನು ಕೊಡಲಿ, ಭಗವಂತನಲ್ಲಿ ಭಕ್ತಿ ಕೊಡಲಿ, ನಾಮದಲ್ಲಿ ಕೊಡಲಿ ಮತ್ತು ಸದ್ಗುರುಗಳಲ್ಲಿ ತಮ್ಮಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.